ಬಂಧುಗಳೇ, ಈ ಒಳ ಮೀಸಲಾತಿ ಕುರಿತು ಹಿಂದಿನ BJP ಸರ್ಕಾರ ಏನು 15% ಒಳ ಮೀಸಲಾತಿ ಏನಿತ್ತು ಅದನ್ನು 17%ಗೆ ಏರಿಸಿ ಅದರಲ್ಲಿ 5.5% ಎಡಗೈ, 6% ಬಲಗೈ ಮತ್ತು 4.5% ನಮ್ಮ ಉಳಿದ ಸಮಾಜಕ್ಕಾಗಿ ಮೀಸಲು ಮಾಡಿತ್ತು. ಅದನ್ನು ವಿರೋಧಿಸಿ ಈ ಒಡೆದಾಳುವ ನೀತಿಯನ್ನು ಬೇಡೆಂದು ವಿರೋಧಿಸಿ ಅಂದಿನ ಸರ್ಕಾರಕ್ಕೆ ನಮ್ಮ ಈ ಕೊರಮ, ಕೊರಚ, ಬೋವಿ, ಲಂಬಾಣಿ ಸಮಾಜದವರು ತಕ್ಕ ಪಾಠವನ್ನು ಕಲಿಸಿದ್ದೇವೆ. ಆದರೆ ಈಗಿನ ಸರ್ಕಾರ ಅದನ್ನು ಸರಿಯಾಗಿ ಇದನ್ನು ಮಾಡದೆ ಇವತ್ತೇನು ತಾರಾತುರಿಯಲ್ಲಿ 2 ತಿಂಗಳಲ್ಲಿ ಮೀಸಲಾತಿಯನ್ನು ವರ್ಗೀಕರಣ ಮಾಡಲು ಮುಂದಾಗಿದೆ. ಅದನ್ನು ಪ್ರತಿಭಟಿಸಲು ಅದರಿಂದ ನಮ್ಮ ಎಲ್ಲ ಸಮಾಜಕ್ಕೆ ಅನ್ಯಾಯವಾಗಿದೆ ಅಂಥೇಳಿ ನಾವು ನಾಳೆ ದಿವಸ ನಮ್ಮ ಸಮಾಜದ ಮುಖಂಡರು ಮತ್ತು ಸಮಾಜದ ಮಠಾಧೀಶರ ಜೊತೆಗೆ ಫ್ರೀಡಮ್ ಪಾರ್ಕ್ನಿಂದ ಬೃಹತ್ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಆ ಪ್ರತಿಭಟನೆಗೆ ನಾವು ಕೊರಚ, ಕೊರಮ, ಲಂಬಾಣಿ, ಬೋವಿ ಸಮಾಜದ ಎಲ್ಲ ಸಮಾಜದವರು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು 10ನೇ ತಾರೀಕು ಇಟ್ಕೊಂಡಿದ್ದೀವಿ. ಹೆಚ್ಚಿನ ಸಂಖ್ಯೆ ಒಳಗೆ ಎಲ್ಲರೂ ಭಾಗವಹಿಸ್ಬೇಕಂಥೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೇನೆ. ಇವತ್ತು ದಿನದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ವಿರೋಧಿಸಿ ನಮ್ಮನ್ನು SC ನಾವೇನು ಮೀಸಲಾತಿ ಒಂದು ಹೋರಾಟ ಹಿಂದಿಂದ ಮಾಡ್ಕೊಂಬಂದಿದ್ದು, ಅದರ ಅಂಗವಾಗಿ ನಾವು 63 ಸಮಾಜದವ್ರು ನಮ್ಮನ್ನು 63 ಸಮಾಜ ಅಂತೇಳಿ ಗುರುತಿಸಿ ನಮ್ಮನ್ನೇನು ತುಳಿತಕ್ಕೆ ಒಳಗೆ ಮಾಡ್ಯಾರ ಸಿದ್ದರಾಮಯ್ಯ ಸರ್ಕಾರ. ಅದನ್ನು ವಿರೋಧಿಸಿ ನಾವು ಈ ಮೀಸಲಾತಿ ಹೋರಾಟ ಕುರಿತು ಒಂದು ಪೂರ್ವಭಾವಿ ಸಭೆ ಎಲ್ಲರೂ ಕರೆದಿತ್ತು. ಅದಕ್ಕೆ ಅದ್ರ ಪರವಾಗಿ ನಾವು ಮುಂದಿನ ದಿನ ದೊಡ್ಡ ಹೋರಾಟ ಮಾಡ್ತೀವಿ. ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಮತ್ತು ಹಿಂದಿನ ಸರ್ಕಾರ BJP ಸರ್ಕಾರ ವಿರುದ್ಧನೂ ಹೋರಾಟ ಮಾಡೀವಿ. ನಾವು ಮೀಸಲಾತಿ ನಾವೆಲ್ಲ ನಮ್ಮ ಜನ ಯಾವತ್ತೂ ಇನ್ನೂ ಮುಂದೆ ಬಂದಿಲ್ಲ, ನಮ್ಮ ಮಕ್ಕಳು ಮುಂದೆ ಬಂದಿಲ್ಲ. ಯಾರೋ ದೊಡ್ಡ ಒಂದು ಪೋಸ್ಟ್ನಾಗೂ ನಮ್ಮ ಜನ ಇಲ್ಲ. ಇಡೀ ದೇಶದಾಗ ನೋಡ್ಬೇಕು, ರಾಜ್ಯದಾಗ ನೋಡ್ಬೋದು. ಅದಕ್ಕೆ ಈ ಸಲ ನಮ್ಮೆಲ್ಲ ಟೋಟಲ್ ಇವ್ರು ಹೇಳಿದ ಟೋಟಲ್ 63 ಸಮಾಜದವ್ರು ನಾವು ಒಂದು ಬೆಂಗಳೂರು ಚಲೋ ಕಾರ್ಯಕ್ರಮ ಪರವಾಗಿ ಪೂರ್ವಭಾವಿ ಸಭೆ ಕರ್ತೀವಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ತಕ್ಕ ಉತ್ತರ ಕೊಡ್ಬೇಕಂತೇಳಿ ನಾವೆಲ್ಲರೂ ಒಮ್ಮತದಿಂದ ನಾವು ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೂಡಿ ಒಂದು ದಿಟ್ಟವಾದ ನಿರ್ಧಾರ ತೊಗೊಂಡ್ವಿ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ತಿಳಿಸ್ಬೇಕಂತೇಳಿ ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಇವತ್ತು 101 ಪರಿಶಿಷ್ಟ ಜಾತಿ ಒಳಗಿರುವಂಥ 101 ಜಾತಿಯ ಮುಖಂಡರೆಲ್ಲ ಸೇರಿಕೊಂಡು ಅದರಲ್ಲಿ ಏನು ಮೀಸಲಾತಿ ವರ್ಗೀಕರಣ ಆಗಿದೆ, ಆ ಮೀಸಲಾತಿ ವರ್ಗೀಕರಣ ಸರಿಯಾದ ರೀತಿ ಒಳಗಾಗಿಲ್ಲ. ಯಾಕಂತೇಳಿದರೆ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿತ್ತು, ಆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರನೂ ಕೂಡ ಇವತ್ತು ಮೀಸಲಾತಿ ವರ್ಗೀಕರಣ ಆಗಲಿಲ್ಲ. ಆನಂತರ ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೊಟ್ಟಿದ್ದರು, ಆ ವರದಿ ಪ್ರಕಾರ ಕೂಡ ಇವತ್ತು ಮೀಸಲಾತಿ ವರ್ಗೀಕರಣ ಆಗದೆ ರಾಜ್ಯ ಸರ್ಕಾರ ತನ್ನ ರಾಜಕೀಯ ಲಾಭಕ್ಕಾಗಿ ಬೇಕಾಗೋ ರೀತಿ ಒಳಗೆ ಇವತ್ತು ಮೀಸಲಾತಿ ವರ್ಗೀಕರಣವನ್ನು ಮಾಡಿರುವುದನ್ನು ನಾವು ವಿರೋಧ ಮಾಡಲಿಕ್ಕೆ ಈ ಹಿಂದೆ ಗಜೇಂದ್ರಗಢದೊಳಗೆ ನಾವು ಹೋರಾಟ ಮಾಡಿದ್ದೀವಿ. ಅದರ ಭಾಗವಾಗಿ ಇವತ್ತು ಬೆಂಗಳೂರು ಒಳಗೆ 10ನೇ ತಾರೀಕೇನು ಹೋರಾಟ ನಡೀತಾ ಇದೆ. ಆ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆ ಒಳಗೆ ಪಾಲ್ಗೊಳ್ಬೇಕು ಅನ್ನೋದಕ್ಕೆ ಇವತ್ತು ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ಎಲ್ಲ ಸಮಾಜದ ಮುಖಂಡರು ಕೂಡ ಈ ಪ್ರೆಸ್ ಮೀಟ್ ಒಳಗೆ ಭಾಗವಹಿಸಿದ್ರು. ಇವತ್ತು ನಾವು ಕೇಳಲಿಕ್ಕೆ ಹೋಗ್ತಾ ಇರೋದೇನೆಂದರೆ, ಈ ಹಿಂದೆ ಇರುವಂಥ ಸರ್ಕಾರ ನಾಗಮೋಹನ್ ದಾಸ್ ಅವ್ರದ ಒಂದು ವರದಿಯನ್ನು ಹೇಳಿತ್ತು. ಏನು ಆ ವರದಿ ಅಂತೇಳಿದರೆ, ಪರಿಶಿಷ್ಟ ಜಾತಿಗಳ ಒಟ್ಟಾರೆ ಜನಸಂಖ್ಯೆ ಮತ್ತು ಈ ಮೀಸಲಾತಿಯನ್ನು ಹೆಚ್ಚಿಸುವ ಸಂಬಂಧಪಟ್ಟಂಗೆ ಒಂದು ವರದಿ ಕೊಡಲಿಕ್ಕೆ ಹೇಳಿತ್ತು. ಆ ವರದಿಯನ್ನು ಈ ಹಿಂದಿರುವಂಥ ಸರ್ಕಾರಕ್ಕೆ ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೊಟ್ಟಿದೆ. ಅದ್ರ ಒಳಗಿರೋದೇನು ಅಂತೇಳಿದರೆ, ಇಡೀ ದೇಶದ ಒಳಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಯಾಕೆ ಇವತ್ತು ಅಭಿವೃದ್ಧಿ ಆಗಿಲ್ಲ, ಅವರಿಗೆ 50% ಮೀಸಲಾತಿಯನ್ನು ಅಂದರೆ ಕೊಡಬೇಕು ಅನ್ನುವಂಥ ಒಂದು ವರದಿಯನ್ನು ಕೊಟ್ಟಿದೆ. ಹಾಗಾಗಿ ಆ ಏನು ನಾಗಮೋಹನ್ ದಾಸ್ ಅವರ ವರದಿ ಇದೆ, ಅದರ ಪ್ರಕಾರ ನಮಗೇನಾದರೂ 50% ಮೀಸಲಾತಿ ಕೊಟ್ಟು ವರ್ಗೀಕರಣ ಮಾಡಿದರೆ ಯಾವುದೇ ಸಮುದಾಯಕ್ಕೆ ಅನ್ಯಾಯವನ್ನು ಆಗ್ತಿರಲಿಲ್ಲ. ಅದನ್ನು ಬಿಟ್ಟು ಈ ಹಿಂದೆ ಇರುವಂಥ 17% ಮೀಸಲಾತಿಯನ್ನು ಇವತ್ತು ವರ್ಗೀಕರಣ ಮಾಡೋದ್ರ ಒಳಗೆ ಇವತ್ತೇನು ಮಾಡಿದೆ ಅಂತೇಳಿದರೆ, ನಮ್ಮನ್ನು ಒಂದು ವಿಭಾಗ ಅಂತ ಮಾಡಿದರು. ಬಂಜಾರ ಇರ್ಬೋದು, ಆನಂತರ ಬೋವಿ ಇರ್ಬೋದು, ಅಥವಾ ಕೊರವ ಇರ್ಬೋದು, ಭಜಂತ್ರಿ ಇರ್ಬೋದು, ಈ 4 ಸಮುದಾಯವನ್ನು ಒತ್ತಟ್ಟೆ ಸೇರಿಸಿ ಒಂದು ವಿಭಾಗ ಅಂತ ಮಾಡಿ ನಮಗೆ ಒಂದು ಮೀಸಲಾತಿ ಅಂಥೇಳಿ ಇವತ್ತು ವರ್ಗೀಕರಣ ಮಾಡೋಕ್ಕೆ ಹೋದಾಗೂ ನಾವು ವಿರೋಧ ಮಾಡಿದ್ದೀವಿ. ಆದರೆ ಇವತ್ತೇನು ಮಾಡಿದ್ದಾರೆ, ಅತಿ ಕೆಳಗಿರುವಂಥ ಸಮುದಾಯ ಸ್ವತಂತ್ರ ನಂತರದೊಳಗೆ ಇವತ್ತಿನವರೆಗೂ ಒಂದು ಸಣ್ಣ ಪೋಸ್ಟು
ಒಂದು ಯಾವುದೇ ಪಂಚಾಯತಿ ಒಳಗೆ ಎಲೆಕ್ಟ್ ಆಗದೇ ಇರುವಂಥ, ಯಾವುದೇ ಒಂದು ಸರ್ಕಾರಿ ವಿಭಾಗದೊಳಗೆ ಆಯ್ಕೆ ಆಗದೇ ಇರುವಂಥ ವಿಭಾಗದೊಳಗಿರುವಂಥ 59 ಸಮುದಾಯಗಳನ್ನು ನಮ್ಮ ಜೊತೆಗೆ ಸೇರಿಸಿ ಇವತ್ತು ಆ ಸಮುದಾಯಗಳಿಗೂ ಕೂಡ ಇವತ್ತು ಅನ್ಯಾಯ ಆಗುತ್ತೆ. ಹಾಗಾಗಿ ಸಾಮಾಜಿಕ ನ್ಯಾಯ ಅಲ್ಲ ಇದು. ಸಾಮಾಜಿಕ ನ್ಯಾಯದ ವಿರುದ್ಧ ನೀವು ಇವತ್ತು ವರ್ಗೀಕರಣವನ್ನು ಮಾಡಿದ್ದೀರಿ. ಹಾಗಾಗಿ ಆ ವರ್ಗೀಕರಣವನ್ನು ನಾವು ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. 101 ಜಾತಿಗಳು ಕೂಡ ಇವತ್ತು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ಸರಿಯಾದ ರೀತಿ ಒಳಗೆ ನಾಗಮೋಹನ್ ದಾಸ್ ಅವರ ವರದಿ ಹಂಗೆ ನೀವು 50% ಮಾಡಿಬೇಕಂದ್ರೆ ವರ್ಗೀಕರಣವನ್ನು ಮಾಡಿದರೆ ಎಲ್ಲ ಸಮುದಾಯಗಳಿಗೆ ಸಮನಾದ ಮೀಸಲಾತಿ ಸಿಗಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಒತ್ತಾಯ ಮಾಡಲಿಕ್ಕೆ ನಾವು ಬೆಂಗಳೂರೊಳಗೆ 10ನೇ ತಾರೀಕು ಹೋರಾಟ ಮಾಡ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆ ಒಳಗೆ ಎಲ್ಲ ಸಮುದಾಯದ 101 ಜಾತಿ ಒಳಗಿರುವಂಥ ಪರಿಶಿಷ್ಟ ಜಾತಿ ಸಮುದಾಯದ ಎಲ್ಲ ನಾಯಕರು ಭಾಗವಹಿಸಬೇಕಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ.